ಲಕ್ಕಿ ಭಾಸ್ಕರ್ ಸಿನಿಮಾ ಏನಾದರೂ ನೋಡಿದ್ದೀರಾ? ನೋಡಿದರೆ ಅದರಲ್ಲಿ ಒಂದು ರೀತಿಯಾಗಿ ದುಡ್ಡನ್ನು ಕದಿಯೋದು ನಡೆಯುತ್ತೆ. ಯಾವ ರೀತಿಯಾಗಿ ವಂಚನೆಯನ್ನು ಮಾಡೋದು, ಆ ರೀತಿಯಲ್ಲೇ ಈಗ ವಂಚನೆ ಆಗಿರುವಂಥ ಪ್ರಕರಣ ನಡೆದಿದೆ. ಲಕ್ಕಿ ಭಾಸ್ಕರ್ ಸಿನಿಮಾ ಶೈಲಿಯಲ್ಲೇ ಒಂದು ವಂಚನೆ ನಡೆದಿರುವಂಥ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಸ್ವಿಗ್ಗಿ ಕಂಪನಿಗೆ ಅಕೌಂಟ್ ಸರ್ವಿಸನ್ನು ಕೊಡ್ತಾ ಇದ್ದಂಥ ನೌಕರನಿಂದ 7 ಕೋಟಿ ವಂಚನೆ. ಅಪ್ಪ, ಬೆಂಗಳೂರಿನ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಹಣ ಬೆಟ್ಟಿಂಗ್ ಆ್ಯಪ್ನಲ್ಲಿ ಹಣ ಹಾಕಿ ಕಳೆದುಕೊಂಡಿರೋದು ಬೆಳಕಿಗೆ ಬಂದಿದೆ. ನೌಕರ ಶ್ರೀಕಾಂತ್ 6 ಕೋಟಿ ಕಳೆದುಕೊಂಡಿರೋದು ಬಯಲಾಗಿದೆ. ಶ್ರೀಕಾಂತ್ ಸೇರಿ 3 ವಿರುದ್ಧ ಈಗ ಅಶೋಕನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ನೋಡಿ ಯಾವ ರೀತಿಯಾಗಿ ನಡೆದಿದೆ ಇಲ್ಲಿ ಅಂತ ಹೇಳಿ. ಬೆಂಗಳೂರಿನ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರೋದು. ಸ್ವಿಗ್ಗಿ ಕಂಪ್ನಿಗೆ ಅಕೌಂಟಿಂಗ್ ಸರ್ವಿಸನ್ನು ಕೊಡ್ತಾ ಇದ್ದಂಥ ನೌಕರ 7 ಕೋಟಿ ವಂಚನೆಯನ್ನು ಮಾಡಿದ್ದಾನೆ. ಅದು ಯಾವುದಕ್ಕೆ? ಹಣ ಬೆಟ್ಟಿಂಗ್ ಆ್ಯಪ್ನಲ್ಲಿ ಹಾಕಿ ಆ ಹಣವನ್ನು ಕಳ್ಕೊಂಡಿರೋದು ಈಗ ಬೆಳಕಿಗೆ ಬರ್ತಾ ಇದೆ. 6 ಕೋಟಿಯನ್ನು ಕಳ್ಕೊಂಡಿರೋದು ಬೇಲಿಗೆ ಬರ್ತಾ ಇದೆ. ಒಟ್ಟು 7 ಕೋಟಿ ವಂಚನೆ ಆಗಿದೆ ಅಂತಿದ್ದಾರೆ. ಈಗ ಶ್ರೀಕಾಂತ್ ಸೇರಿ 3 ವಿರುದ್ಧ ಅಶೋಕನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಅಶೋಕನಗರ ಠಾಣೆಯಲ್ಲಿ ಫಿರ್ಯಾದಿದಾರರು ಸುಮಾರು 55 ವರ್ಷ ವಯಸ್ಸಿನ ಫಿರ್ಯಾದಿದಾರರು ಏನು ನಮ್ಮ ಲ್ಯಾಂಗ್ಫೋರ್ಡ್ ಅಪಾರ್ಟ್ಮೆಂಟ್, ಲ್ಯಾಂಗ್ಫೋರ್ಡ್ ಟೌನ್ನಲ್ಲಿ ಒಂದು ಕಂಪ್ನಿ ಇರುತ್ತೆ, ಖಾಸಗಿ ಕಂಪ್ನಿ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರ, ಅವನು ಆಗಸ್ಟ್ 2023 ಜಾಯ್ನ್ ಆಗಿರ್ತಾರೆ. ಈ ಒಂದು ಕಂಪನಿ ಮುಖ್ಯ ಉದ್ದೇಶ ಅಂದರೆ ಬೇರೆ ಬೇರೆ ಖಾಸಗಿ ಕಂಪನಿಗಳಿಗೆ ಆಡಿಟಿಂಗ್ ಮಾಡೋದು ಮತ್ತು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡೋ ಕಂಪನಿ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ಖಾಸಗಿ ಫುಡ್ ಡೆಲಿವರಿ ಕಂಪನಿಯೊಂದಿಗೆ ಇವರು ಟೈಅಪ್ ಇರುತ್ತೆ. ಆ ಟೈಅಪ್ ಮಾಡಬೇಕಾದ್ರೆ ಈ ಒಂದು ಆರೋಪಿ ನೌಕರನಲ್ಲಿ ಕಳಿಸ್ಕೊಟ್ಟು ಅವರೊಂದು ಫೈನಾನ್ಷಿಯಲ್ ಅಕೌಂಟಿಂಗು ಮತ್ತು ಆಡಿಟಿಂಗ್ ಮಾಡೋ ಸಂದರ್ಭದಲ್ಲಿ ಸುಮಾರು 7 ಕೋಟಿಯಷ್ಟು ವಂಚನೆ ಮಾಡಿದಾನೆ ಅಂತ ಬಿಟ್ಟೇಳಿ ಏನು ಈ ಫುಡ್ ಡೆಲಿವರಿ ಸಿಸ್ಟಮ್ ಕಂಪ್ನಿಗೆ ಗೊತ್ತಾಗುತ್ತೆ. ಅವರು ಈ ಕಂಪನಿ ಏನು ಯಾವ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿರೋ ಆ ಕಂಪನಿ ಗಮನಕ್ಕೆ ತಂದಾಗ ಅವರು ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ತದನಂತರ ಇದು 7 ಕೋಟಿ ರೂಪಾಯಿ ವಂಚನೆ ಆಗಿರೋ ಬಗ್ಗೆ ಖಚಿತಪಡಿಸಿಕೊಂಡು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ 2 ದಿನಗಳ ಹಿಂದೆ ಒಂದು ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದೇವೆ. ಆರೋಪಿಯನ್ನು ನಾವು ವಶಕ್ಕೆ ಪಡೆದು ಜನ ಈ ಬೆಟ್ಟಿಂಗ್ ವಿಚಾರದಲ್ಲಿ ಎಷ್ಟು ದುಡ್ಡು ಕಳ್ಕೊಳ್ತಾರೆ ಗೊತ್ತಾಗೋದಿಲ್ಲ. ಒಂದು ಸಲ ಪ್ರಯತ್ನ ಪಟ್ಟಾಗ ಅದರಲ್ಲಿ ಹೋಯಿತು ಅಂತಂದಾಗ ಬಿಟ್ಬಿಡಬೇಕು. 1 ಲಕ್ಷ ಹೋಯ್ತು ಅಂದಾಗ 2 ಲಕ್ಷ ಹಾಕ್ತಾರೆ, 2 ಲಕ್ಷ ಹೋಯ್ತು ಅವ್ರು ಅದನ್ನು ಪಡೆಯೋಕೆ ಮತ್ತೆ 3 ಲಕ್ಷ ಹಾಕ್ತಾರೆ, 3 ಲಕ್ಷ ಹೋಯ್ತು ಅಂದಾಗ 10 ಲಕ್ಷ ಹಾಕ್ಬಿಟ್ಟು ಅದನ್ನು ಪಡ್ಕೊಳ್ಳೋಣ ಅಂತಾರೆ. ಹಿಂಗೆ ಪಡ್ಕೊಂಡು ನೀವು ಕಳ್ಕೊಳ್ಳೋದು ಎಷ್ಟು ಅಂತ, ಎಷ್ಟು ಜೀವನ ಹಾಳು ಮಾಡಿಟ್ಟಿದೆ. ಇದನ್ನು ಬ್ಯಾನ್ ಮಾಡಬೇಕು ಅಂತ ಎಷ್ಟೋ ಸಲ ಹೇಳ್ತಾರೆ. ಸರ್ಕಾರ ಕೇಳಿಸ್ಕೊಳ್ಳೋದಿಲ್ಲ. ಇನ್ಯಾವ ಒತ್ತಡಕ್ಕೆ ಮಣಿತಾವೋ ಸರ್ಕಾರಗಳು ಗೊತ್ತಿಲ್ಲ.